ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಸೋಯಾ ಡ್ರೈ ಫ್ರೈ ಮಾಡೋ ಇದನ್ನು ನೋಡೋಣ. ಇದರಲ್ಲಿ ರಿಚಿನ್ ಪ್ರೋಟೀನ್ ಇರುತ್ತೆ. ದಿನಾಲೂ ಸ್ವಲ್ಪ ತೊಗೋಬೋದು, ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು. ಮಾಡೋದು ಅಷ್ಟೇ ತುಂಬಾ ಸುಲಭ. ಈಗ ಸ್ಟವ್ ಮೇಲೆ ಒಂದು ಬಟ್ಲಿನಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈ ಸೋಯಾ ಕ್ರಂಚನ್ನ ನೀರಿನಲ್ಲಿ ಹಾಕಿ ಸ್ವಲ್ಪ ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಜಾಸ್ತಿ ಮರಳಿಸಬಾರ್ದು. ಸ್ವಲ್ಪ ಇನ್ನೇನು ಕುದಿಯುತ್ತೆ ಅನ್ನೋ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟು ಪೂರ್ತಿ ನೀರನ್ನೆಲ್ಲ ಬಸಿದ್ಬಿಡ್ಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಬೆಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ನೀರೆಲ್ಲ ಬಸ್ತಿದ್ದಾದಮೇಲೆ ಮತ್ತೆ ತಣ್ಣೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದಿದ್ದಾದಮೇಲೆ ಮತ್ತೆ ನೀರನ್ನೆಲ್ಲ ಬಸ್ಕೊಂಬಿಡ್ಬೇಕು. ಈಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಪ್ಯಾನಲ್ಲಿ ಫ್ರೈ ಮಾಡ್ತೀವೋ ಅದೇ ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರು ಜಾಸ್ತಿ ಬೇಡ, ಮಸಾಲೆ ಮಿಕ್ಸ್ ಮಾಡ್ಕೊಳೋದಕ್ಕೋಸ್ಕರ ಸ್ವಲ್ಪ ಮೊಸರನ್ನು ಹಾಕೋಬೇಕು. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಒಣಖಾರದ ಪುಡಿನ ಸೇರಿಸ್ಬೇಕು. 1 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆನೆಲ್ಲ. ಇದನ್ನು ಎಣ್ಣೆ ಹಾಕ್ಬಿಟ್ಟಾದರೂ ಮಾಡ್ಕೋಬೋದು ಅಥವಾ ಎಣ್ಣೆ ಹಾಕ್ದೇನೋ ಹಾಗೆ ಮಾಡ್ಕೋಬೋದು. ಈಗ ಮಸಾಲೆನೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೆ ಸೋಯಾನ ಸೇರಿಸ್ಕೋತೀನಿ. ಸೋಯಾನ ಮೊದಲೇ ತೊಳೆದಿಟ್ಟಿದ್ನಲ್ಲ, ಅದು ನೀರು ಇನ್ನೂ ಸ್ವಲ್ಪ ನೀರು ಅದರಲ್ಲಿ ಹಾಗೆ ಇರುತ್ತೆ. ನೀರು ಹಾಗೆ ಹಾಕಿದ್ರೆ ಸರಿಯಾಗಿ ಫ್ರೈ ಆಗೋದಿಲ್ಲ. ಅದಕ್ಕೆ ಈ ರೀತಿ ನೀರನ್ನೆಲ್ಲ ಹಿಂಡ್ಬಿಟ್ಟು ಮಸಾಲೆಗೆ ಸೇರಿಸ್ಕೋಬೇಕು. ಇದರಲ್ಲಿ ತುಂಬಾ ಪ್ರೋಟೀನ್ ಸಿಗೋದ್ರಿಂದ ನಾವು ಡೈಲಿ ಊಟದಲ್ಲೂ ಈ ರೀತಿ ಫ್ರೈ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು. ಸೋಯಾನ ಮಸಾಲೆಗೆ ಸೇರಿಸಿದ್ದಾಯಿತು. ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಎಸಳಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಇದಕ್ಕೆ ಕೋಟಿಂಗ್ ಆಗಬೇಕು ಚೆನ್ನಾಗಿ. ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಹೊತ್ತು ಹಾಗೆ ಬಿಡಬೇಕು. ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿತ್ತು. ಈಗ ಸ್ಟವ್ ಮೇಲೆ ಇಟ್ಬಿಟ್ಟು ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ಎಣ್ಣೆ ಬೇಕಿದ್ದರೆ ಸೇರಿಸ್ಕೊಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ಇದರಲ್ಲಿರೋಂಥ ನೀರಿನಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡೋವಾಗೆ ರುಚಿ ನೋಡಿಬಿಟ್ಟು ಉಪ್ಪು, ಹುಳಿ, ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿರೋ ನೀರಿನಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ. ತುಂಬಾ ರುಚಿಯಾದಂಥ ಸೋಯಾ ಡ್ರೈ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.